ಜನ ಮಹಿಳೆಯರು ಒಂದು ದೇವಸ್ಥಾನಗಳು ನೋಡಿಲ್ಲ, ಒಂದು ನೆಂಟರು ಮನೆ ನೋಡಿಲ್ಲ, ಒಂದು ಯಾವುದೋ ಬೆಂಗಳೂರು ಮೈಸೂರುಗಳೇ ನೋಡದೇ ಇರುವಂಥ ಮಹಿಳೆಯರು ತುಂಬ ಜನ ಇದ್ದರು. ಈ ಬಸ್ಸಿನ ಭಾಗ್ಯ ಕೊಟ್ಟದ್ರಿಂದ ಸುಮಾರು ಜನ ಮಹಿಳೆಯರು ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ತುಂಬ ಮಾದೇಶ್ವರನ ಬೆಟ್ಟ ಇವೆಲ್ಲ ನೋಡಿದ್ದಾರೆ. ಗೊತ್ತಾಗ್ತೀರಾ ನೀವು? ನಾವು ಕುಮಾರಸ್ವಾಮಿಗೆ ಕೆಲಸ ಮಾಡಿದ್ದಾರೆ. ಡೇಟ್ ಅಂದರೆ ಡೇಟ್ ಕೊಡಬೇಕು. ಡೇಟ್ ಅಂದರೆ ಡೇಟ್. ನಿಮ್ಮ ಯಾರಿಗೆ? ಬಿಜೆಪಿಗೆ. ಕೆಲಸ ಮಾಡಕ್ಕಿಲ್ಲ, ಅವ್ರನ್ನ ಕೆಲಸ ಮಾಡಿದ್ರೆ ಇಲ್ಲಿ ಏನು ಕೆಲಸ ಮಾಡಿಲ್ಲ. ನಾವು ಅಂದರೆ ಕುಮಾರಸ್ವಾಮಿಗೆ ಹಾಕ್ಬೇಕು ಅಂದರೆ ಅವನೊಂದು ಸ್ವಲ್ಪ ಕೆಲಸ ಮಾಡವ್ರೆ, BJP ಅವರು ಕೆಲಸ ಮಾಡವ್ರೆ, ಅದಕ್ಕೋಸ್ಕರ ನಾವು BJPಗೆ ಓಟ್ ಹಾಕೋದು. 3 ಸಲ ಮುಖ್ಯಮಂತ್ರಿ ಆಗಿದ್ದಂಥವ್ರು ದೇವೇಗೌಡರು ಮಂಡ್ಯನ ಮಕ್ಕಳಾಗಿ ರಾಜ್ಯಕ್ಕೆ ತುಂಬ ಕೆಲಸಗಳನ್ನ ಮಾಡವ್ರೆ, ಸರಿನಾ? ಅದೇ ಥರ ಕುಮಾರಣ್ಣವ್ರು ಕೂಡ ಗೆದ್ದರೆ ಮಂಡ್ಯ ಜಿಲ್ಲೆಗೆ ತುಂಬ ಒಳ್ಳೆ ಕೆಲಸ ಮಾಡಬೇಕು. ಯಾರಿಗೆ ಓಟ್ ಹಾಕ್ತೀರ ಸರ್ ನೀವು? ಸ್ಟಾರ್ ಚಂದ್ರ, ಕಾಂಗ್ರೆಸ್ಗೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಸಲ? ಮೋದಿ. ಈ ಸಲ ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೀರಾ ಸರ್? BJP. ಕುಮಾರಣ್ಣಗೆ ಹಾಕ್ಬೇಕು ಅಂತಿದ್ದೀರಾ? ಹೋದ ಸಲ ಸರ್ ನೀವು? ಈ ಸರಿ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರ ಅಂತಕ್ಕಂಥ ಅಭ್ಯರ್ಥಿಗಳು ಲೋಕಸಭೆ ಈಗ ಅವರು ಈಗ ಮಂಡ್ಯದಲ್ಲಿ ಬಹುಮತ 1 ಲಕ್ಷ ಅಧಿಕ ಮತಗಳ ಅಂತರದಲ್ಲಿ ವಿನ್ಯಾಸ ಬರುತ್ತೆ. ಈ ಸಲ ನಿಮ್ಮ ಓಟ್ ಯಾರಿಗಣ? ಕಾಂಗ್ರೆಸ್ಗೆ. ಈ ಸಲ ಗ್ಯಾರಂಟಿ ಕೆಲಸ ಮಾಡ್ತಾರೆ ಕಟ್ಕೊಂಡಿದ್ರೆ ಗ್ಯಾರಂಟಿ ಮಾಡ್ತಾರೆ, ಮೊದಲು ಮಾಡಿದ್ದಾರೆ, ಇಂದು ಮಾಡ್ತಾ ಇರ್ತಾರೆ. ಮತ್ತೆ ಕುಮಾರಸ್ವಾಮಿ ಗೆಲ್ಲಬೇಕು, ಕಾಂಗ್ರೆಸ್ ಬರಬಾರ್ದು. ಎಲ್ಲ ಬಿಟಿ ಬಗ್ಗೆ ಬೇಡ ನಮಗೆ. ಜೊತೆಗೆ ಈಗ ನಮಗೆ ಈಗ ಟ್ಯಾಕ್ಸ್ ಹಾಕ್ತಾರೆ ಜನರಿಗೆ. ಆದಷ್ಟು ಕೆಲಸನ ಸುಮಲತವ್ರು ಮಾಡವ್ರೆ. ಸುಮಲತವ್ರು ಮಾಡಿರುವಂಥ ಕೆಲಸನ ಖಂಡನೆ ಮಾಡಬೇಡಿ. ನೀವು ಸುಮಲತವ್ರ ಥರನೇ ಪಾರ್ಲಿಮೆಂಟಲ್ಲಿ ಮಾತಾಡಿ, ಅವರಷ್ಟೇ ಅನುದಾನ ತಂದು ಕೆಲಸ ಮಾಡಿ, ಮತದಾರರು ಋಣ ತೀರಿಸಿ. ಪಾಪ ಸುಮ್ಮನೆ ಒಬ್ಬಳು ಮಹಿಳೆ ಮೇಲೆ ಏನೇನು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಬಡ ಜನರು ಇನ್ನೂ ಅವ್ರಿಗೆ ಒಂದು ಇದಾಗಿರ್ಬೋದು, ಅಕ್ಕಿ ಕೊಡ್ತಾ ಇದ್ದಾರೆ, ಮತ್ತು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಂಥ ಬಡ ಜನಗಳಿಗೂ ಕೂಡ ಸಿದ್ದರಾಮಯ್ಯ ಹೆಸರು ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹಾಗಾಗಿ ಮೆಜಾರಿಟಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದೇ ಬರ್ತದೆ. ಈ ಸಲ ಯಾರಿಗೆ ಓಟ್ ಹಾಕ್ತೀರಾ? ಸ್ವಾಮಿ, ಈ ಸಲ ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಮಂಡ್ಯದಲ್ಲಿ ಮಂಡ್ಯನ ಮಕ್ಕಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಿಂತವ್ರೆ. ಸಿದ್ದರಾಮಯ್ಯ ಸರ್ ತುಂಬ ಗ್ಯಾರಂಟಿ ಕೊಟ್ಟಿದ್ದಾರೆ. ಅವ್ರು ಬಿಟ್ಟು ಬೇರೆ ನಾವು ಯಾವ ಸರ್ಗೆ ನಮ್ಮದು ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಮಂಡ್ಯದ ಆಸೆ ಅವ್ರಿಗೆ ಕಡಿಮೆ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ತವ್ರ ಮನೆ ಅಂದರೆ ಅವ್ರಿಗೆ ಹಾಸನ್ಗಿಂತ ಜಾತ್ಯತೀತ ಜನತೆದಕ್ಕೆ ತವ್ರ ಮನೆ ಅಂದರೆ ಮಂಡ್ಯ. ಅಣ್ಣ ನಮಸ್ಕಾರ. ನಮಸ್ಕಾರ. ಈ ಸಲ ನಿಮ್ಮ ಓಟ್ ಯಾರಿಗಣ? ಒಂದು ಬಿಜೆಪಿಗೆ. ಹೋದ್ ಸಲ ಈಗ ಹಂಗಂದ್ರೆ ಕುಮಾರಣ್ಣಂಗೆ. ಈಗ ಹೋದ್ ಸಲ ಸುಮಕ್ಕನ್ ಗೆಲ್ಸಿದ್ರಲ್ಲ, ಅವ್ರು ಕೆಲಸ ಮಾಡಿದ್ರ ಕ್ಷೇತ್ರದಲ್ಲಿ? ಕೆಲಸ ಮಾಡಿದ್ರು. ಈ ಬಾರಿ ಕುಮಾರಣ್ಣ ಒಳಗೆ ತೋರಿಸ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಇರ್ಬೋದು, ಅಲ್ಲಿ ಹೋಗಿ ನೋಡಿ ಪೊಲೀಸ್ನವ್ರು ಕತ್ತಿಡ್ ಬೀಚಿಗೆ ಕೇಳ್ತಾರೆ. ಇಲ್ಲೆಲ್ಲರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಬಿಟ್ಟು ನಾವು ಕತ್ತಿಡ್ ಈಚೆಗೆ ಮುಕ್ಕಬೇಕು. ಯಾರಿಗೆ? ಬಿಜೆಪಿ. ಕುಮಾರಣ್ಣಂಗೆ. ಹೋದ್ ಸಲ ಸುಮಕ್ ಅವ್ರ ಕೆಲಸ ಮಾಡಿದ್ರ? ಏನು ಅಂತ ಮಾಡಿಲ್ಲ, ಪರವಾಗಿಲ್ಲ, ಮಾಡಿದ್ರು. ಕಾಂಗ್ರೆಸ್ ಅವ್ರ ಬರ್ಬೋದ ಈ ಸಲ? ಏನು ಗೊತ್ತಿಲ್ಲ ಸರ್, ಕುಮಾರಸ್ವಾಮಿನೇ ಬರ್ಬೇಕು. ಕುಮಾರಸ್ವಾಮಿನೇ ಬರ್ಬೇಕು. ಅವ್ರು ಬಂದ್ರೆ ಮಂಡ್ಯಕ್ಕೆ ಒಳ್ಳೇದಾಗ್ತದೆ, ನಮ್ಮ ರೈತರಿಗೆ ಒಳ್ಳೇದಾಗ್ತದೆ, ನಮ್ಗೆ ಅವರೇ ಮುಖ್ಯ. ನಾವು ಕಾಂಗ್ರೆಸ್ಗೆ